ಇನ್ನು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ದಶಕಗಳಿಂದ ವಿವಾದದ ಕೇಂದ್ರವಾಗಿತ್ತು ಬಹುಶಾಲ ಕಮಲ್ ಮೌಲಾ ಮಸೀದಿ ಸಂಕೀರ್ಣ. ಈಗ ಫೈನಲಿ ಅದು ಹಿಂದೂಗಳೇ ಅಲ್ಲಿ ಪೂಜೆಯನ್ನ ಮಾಡಬೇಕು, ಕಾರಣ ಅಲ್ಲೆಲ್ಲ ಇದ್ದಿದ್ದು ದೇವಸ್ಥಾನಗಳ ಕುರುಹುಗಳೇ ಇದಾವೆ ಅಂತ ಸರ್ವೆ ಆಫ್ ಇಂಡಿಯಾ 2000 ಪೇಜ್ಗಳು ಕೊಟ್ಟಿದೆ ಸರ್. ಹೇಗೆ ಅಲ್ಲಿ ಶಾಸನಗಳಿವೆ, ವಿಗ್ರಹಗಳಿವೆ, 94 ಗೋಡೆಗಳ ಮೇಲೆ ಬರಹಗಳಿವೆ, ಅರೆಬರೆ ವಿಗ್ರಹಗಳಿವೆ, ಹೇಗೆ ವಿಗ್ರಹಗಳ ಮೇಲೆ ಪೇಂಟ್ ಹೊಡೆಯೋದು ಮತ್ತೆ ಪ್ಲಾಸ್ಟರ್ ಮಾಡೋದು ಮಾಡಿದ್ದಾರೆ, ಹೇಗೆ ಆತುರಾತುರವಾಗಿ ಅದನ್ನ ಮಸೀದಿಯಾಗಿ ಪರಿವರ್ತಿಸಿದ್ದಾರೆ ಅನ್ನೋದೆಲ್ಲ ಡಾಕ್ಯುಮೆಂಟೇಶನ್ ಬಂತು. ಅದರ ಪರಿಣಾಮ ಈ ಜಡ್ಜ್ಮೆಂಟ್ ಅಷ್ಟೇ. ಒಂದಂತೂ ಜ್ಞಾಪಕ ಇಟ್ಕೊಂಡ್ಬಿಡ್ಬೇಕು, ಯಾರು ಮುಸ್ಲಿಂ ಸಮುದಾಯದಲ್ಲಿ, ಯಾವ ಹಳೆಯ ದೇವಸ್ಥಾನವನ್ನು ನೀವು ಮಸೀದಿ ಮಾಡಿದ್ದೀರೋ ಅದನ್ನು ತೆಗೆದ್ರೆ ಇದೇ ಕತೆ ಆಗತ್ತೆ. ಯಾವುದು ಬೇಕಾದ್ರೂ ತೆಗೀರಿ, ಎಲ್ಲ ದೇವಸ್ಥಾನ ಮಸೀದಿ ಕಟ್ಟಿರೋದಿದೆ. 1000 ಒಂದು 6000 ಒಂದು 26,000 ವರ್ಷದಿಂದ ಹಿಜಾಬ್ ಬಂದಿದೆ ಅಂತ ಬುರುಡೆ ಬಿಡೋ ಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿಗರಿಗೆ ಆಗಾಗ ಅದನ್ನು ತರ್ತಾ ಇದ್ದೀವಿ, ಹಾಗಾಗ ಸಮುದಾಯಕ್ಕೆ ಅದನ್ನು ಕೊಡ್ತಾ ಇದ್ದೀವಿ ಅಂದಾಗ 1000 ವರ್ಷಗಳಿಂದ ಬಂದ ದೇವಸ್ಥಾನ ಅವರು ವಾಪಸ್ ತಗೋಬಾರ್ದಾ? ನ್ಯಾಯ ಅಲ್ಲೇ ಇದೆ. ಹೌದು, ತಗೋಬಾರ್ದಾ? ಇದು ನ್ಯಾಯ ಅನ್ನೋದಾದ್ರೆ ಅದು ನ್ಯಾಯ ಅಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ಈಸ್ ಇಟ್ ನಾಟ್? ಹೌದು, 100% ಸರ್. ಅಲ್ಲಿ ಸ್ಟಾಪ್ ದಟ್ ರಬ್ಬಿಶ್. ಅಲ್ಟಿಮೇಟ್ಲಿ ನನ್ನ ಪ್ರಕಾರದಲ್ಲಿ 20-25 ಕೋಟಿ ಮುಸ್ಲಿಮರಿರೋ ಈ ದೇಶದಲ್ಲಿ ಅವರೆಲ್ಲೂ ಹೋಗೋಕ್ಕಾಗಲ್ಲ, ಇಲ್ಲೇ ಇರ್ತಾರೆ. ಎಲ್ಲೂ ಹೋಗೋಕ್ಕಾಗಲ್ಲ, ಹೋಗಬೇಕಾಗಿಲ್ಲ, ಅವಶ್ಯಕತೆನೂ ಇಲ್ಲ. ಅನ್ಲೆಸ್ ದೇ ಸ್ಟಾರ್ಟ್ ದ ಡಯಲಾಗ್ ವಿತ್ ದಿ ಮೆಜಾರಿಟಿ ಕಮ್ಯುನಿಟಿ. ವೇರ್ ಇಸ್ ಇಲ್ಲ, ನಾವು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗಳು ಮತ್ತು ನಮ್ಮ ಸಮುದಾಯದ ಲೀಡರ್ಗಳು ದುಡ್ಡು ತಿಂದು ಅವ್ರವ್ರ ಮನೆ ಕಟ್ಕೊಳ್ಳೋಕ್ಕೆ ನಾವು ಅವ್ರಿಗೆ ಲಾಯಲ್ ಆಗಿ ಜೀತ ಥರ ಇರ್ತೀವಿ ಅನ್ನೋ ಮನೋಸ್ಥಿತಿಯಲ್ಲಿ ಮುಸ್ಲಿಂ ಸಮುದಾಯ ಇದ್ದರೆ ಇರಬಹುದು, ಅದು ಅವರಿಷ್ಟ. ಇಲ್ಲ, ಲಾರ್ಜರ್ ಕಮ್ಯುನಿಟಿ ಜೊತೆ ವಿ ವಿಲ್ ಸ್ಟಾರ್ಟ್ ದ ಡಯಲಾಗ್ ಆ್ಯಂಡ್ ವಿ ವಿಲ್ ಗೋ ಫಾರ್ ಇದು ವೈ ಶುಡ್ ವಿ ಬಿಕಮ್ ಸ್ಲೇವ್ಸ್ ಟು ಎ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಅನ್ನೋ ತೀರ್ಮಾನಕ್ಕೆ ಬರೋದಾದರೆ ದೇರ್ ಈಸ್ ಸಮಥಿಂಗ್ ಪಾಸಿಬಲ್. ಇಲ್ಲ ಅಂದರೆ ಈ ಫ್ರಿಕ್ಷನ್, ಈ ಘರ್ಷಣೆಯಲ್ಲೇ ದೇಶ ಮುಂದಕ್ಕೆ ಹೋಗುತ್ತೆ. ದ ಲೂಸರ್ಸ್ ವಿಲ್ ಬಿ ಮುಸ್ಲಿಮ್ಸ್. ಇಲ್ಲಿವರೆಗೂ ಆಗಿರೋದ್ರಲ್ಲಿ ನೀವು ಇಲ್ಲಿವರೆಗೂ ಓಟ್ ಹಾಕೊಂಬಂದಿರೋದು ಆ ನಂಬಿಕೆಗಳ ಮೇಲೆ ನಿಮ್ಗೆ ಆಗಿದ್ದೇನು? ಅದೇ ರೀತಿಯಲ್ಲಿ ಇನ್ನೂ ಹೋರಾಟನೇ. ಎಕ್ಸ್ ಖಾನು, ವೈ ಇನ್ನೊಬ್ಬ, ಜಡ್ ಇನ್ನೊಬ್ಬ, ಕಂಡು ಕಡೆ 16 ಮನೆ ಕಟ್ಟಿದ್ದಾನೆ, ಕಂಡು ಕಡೆ 1000 ಎಕರೆ ಜಮೀನು ಮಾಡಿದ್ದಾನೆ, ಕಂಡು ಕಡೆ ಬಿಸ್ನೆಸ್ ಮಾಡಿದ್ದಾನೆ, ದುಬೈಯೂ ಸೇರಿದಂತೆ. ನಿಮಗೆ ಸಿಕ್ಕಿದ್ದೇನು? ಅದೇ ಪ್ರತಿ ತಿಂಗಳು ಒಂದಿಷ್ಟು. ದಿಸ್ ಈಸ್ ಎ ಕ್ವಶನ್ ವಿಚ್ ಎವ್ರಿಬಡಿ ಶುಡ್ ಆಸ್ಕ್. ಎಸ್. ಇನ್ನು ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು ಆರೋಪಿ ದರ್ಶನ್ ತೀವ್ರ ಹಿನ್ನಡೆ ಆಯಿತು. ಅಲ್ಲಿ ಹಿಂದೂ ದೇವಸ್ಥಾನದ ಸ್ತಂಭಗಳು ಸಾಲಾಗಿ ನಿಂತಿವೆ. ಯಾವನಾದರೂ ಹೇಳಲ್ವೇನ್ರಿ ಅದು ದೇವಸ್ಥಾನ? ಹೌದು, ಕಾಮನ್ ಸೆನ್ಸ್ ಬೇಡವೇನ್ರಪ್ಪ? ಎಸ್. ಇಲ್ಲ, ಅವನು ಇಲ್ಲ ಅಂದುಬಿಟ್ರೆ ರಾಹುಲ್ ಗಾಂಧಿ ಹೇಳ್ಬೋದು ಬೇಕಾದ್ರೆ. ದೇರ್ ಇಸ್ somebody has to take a lead ಈ ಸಮುದಾಯದಲ್ಲಿ. Yes. That conversation and dialogue should start. ಆ ಮಾತುಕತೆ ಮತ್ತು ಆ ಸಂಬಂಧ ರಿಪೇರಿಯ ಕೆಲಸ ಪ್ರಾರಂಭ ಆಗಬೇಕದು. ಒಂದು ಕ್ಲಿಯರ್ ಆಗಿ ಆಗ್ಬಿಡಬೇಕು. ನಾನು ದೇಶದ ಒಳಗಿನವ್ರಿಗೆ ಹೇಳ್ತಿರೋದು, ಅವ್ರು ಯಾರೋ ಬಿಟ್ರಲ್ಲ ರೈಲು, ಹೊರಗಡೆ ಅವ್ರ ಜೊತೆ ಚರ್ಚೆ ಮಾಡುವಂತ ಅದು ಹೇಳ್ತಿಲ್ಲ, ಅದು ಹಾಕೂಡ್ದು. ಇಲ್ಲಿಯವರೇ ಕೂತ್ಕೊಂಡು ನಾನು ಹೇಳ್ತಾರೆ ನಮ್ಮ ದೇಶದ ಮುಸ್ಲಿಮರ ವಿಚಾರಕ್ಕೆ. ಇದಾದರೆ ಐ ಥಿಂಕ್ ಬೆನಿಫಿಷಿಯರಿ ವಿಲ್ ಬಿ ದೇಶ. ಆಗ ಯಾಕೆ ಮುಸ್ಲಿಮರಿಗೆ ದೇಶ ಬೇಡವಾ? ಅವ್ರಿಗೂ ಬೇಕಲ್ಲ. ಎಸ್, ಹೌದು, ಅಷ್ಟೇ. ಅದಿಲ್ಲ, ಆ ಕಚಡಗಳು ಲೀಡರ್ಗಳಾಗಕ್ಕೆ, ದುಡ್ಡು ಮಾಡೋಕ್ಕೆ, ಹೇಸಿಗೆ ತಿನ್ನೋಕ್ಕೆ ನಿಮ್ಮನ್ನು ದುರ್ಬಳಕೆ ಮಾಡ್ತಾ ಇದ್ದೆ. ಇಲ್ಲ, ನಾನು ಹಾಗೇ ಬದುಕ್ತೀನಿ, ಅದು ಆಯ್ಕೆ, ಅವ್ರವ್ರ ಆಯ್ಕೆ ಅವ್ರವ್ರು ಮಾಡ್ಕೋಬೋದು, ಯಾರೂ ಬೇಡ ನಾನು. ಆದರೆ ನನ್ನ ಉಳ್ಕೊಂಡ್ರು ಯಾಕೆ ಒಂದು ಪಕ್ಷಕ್ಕೋ ಒಬ್ಬ ನಾಯಕನಿಗೋ ನೀವು ಜೀತ ಆಗಬೇಕು ಅಂತ ನನ್ನ ಪ್ರಶ್ನೆ. ಹಿಂದೂಗಳಿಗೂ ಅದೇ ಪ್ರಶ್ನೆ. ನಾಳೆ ಒಂದಕ್ಕೆ ಯಾಕೆ ಜೀತಕ್ಕೆ ಹೋಗಬೇಕು? ನನಗದರಿಂದ ಲಾಭ ಇಲ್ಲ ಅಂದಾಗ ನಾನು ಯಾಕೆ ಹೋಗಬೇಕು ಅಲ್ವಾ? ಹೌದು ಸರ್, ನಂಗೆ ಗೊತ್ತಿಲ್ಲಪ್ಪ, ಬಟ್ ನನ್ನ ಕೇರ್ ಟೇಕರ್ ಅನ್ನುವಂಥದ್ದು ಒಂದು ನಂಬಿಕೆ ಇರುತ್ತಲ್ಲ. ನೋಡೋಣ, ವಿಲ್ ಸಿ ಎಸ್, ಹೇಗಾಗುತ್ತೆ ಮುಂದಕ್ಕೆ ಹೋಗ್ತಾ